ನಮ್ಮ ಶ್ರದ್ಧಾ ಕೇಂದ್ರವಾದಂಥ, ನಮ್ಮದು ಮಾತ್ರ ಅಲ್ಲ, ಎಲ್ಲರ ಶ್ರದ್ಧಾ ಕೇಂದ್ರವಾದಂಥ ಆ ಮಠವ ಅದರ ಮೇಲೆ ಕೂಡ ಒಂದಷ್ಟು ಬೇರೆ ಬೇರೆ ಬ್ಲೇಮ್ಗಳನ್ನು ಹಾಕುವಂಥ ರೀತಿ ಮಾಡುವಂಥ ರಾಜಕಾರಣ ಇದು ಖಂಡನೀಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಸರ್, 1 ವರ್ಷ ಆಯ್ತಲ್ಲ ಇವರಿಗೆ ಅಧಿಕಾರ ಬಂದು. ಏನು ಇವರನ್ನಲ್ಲಿ ಯಾಕೆ ಕೂರಿಸಿರೋದು? ನಾನು ಶಬ್ದ ಪ್ರಯೋಗ ಮಾಡಲ್ಲ. ಒಂದು ಗಾದೆ ಇದೆ, ಯಾಕ್ರಿ ಅವರನ್ನು ಕಾಯಕ್ಕೆ ಕೂರಿಸಿದ್ರೆ ಅಂತೇಳಿ, ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನೋಡಿ, ನಿಜವಾಗಿ ಆರೋಪ ಮಾಡುವವರು ಆರೋಪವನ್ನು ಸಾಬೀತು ಮಾಡುವುದೇ ಕೂಡ ಅವರಿಗೆ ಬೇಕು. ಆರೋಪಗಳನ್ನು ಮಾಡಿ ಹಾರಿಕೆ ಸುದ್ದಿ ಹರಡುವವರು ದೇಶದ್ರೋಹಿಗಳು ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ. ಆ ಗಾಂಧೀಜಿಯವರ ಹೆಸರನ್ನು ದಿನನಿತ್ಯ 100 ಬಾರಿ ಉಚ್ಚಾರಣೆ ಮಾಡ್ತಾರಲ್ಲ, ಆದರೆ ಹಾರಿಕೆ ಸುದ್ದಿ ಹರಡುವಂಥವರು ಸಮಾಜದ್ರೋಹಿಗಳು. ನಮ್ಮ ವಿಶೇಷವಾಗಿ ಒಕ್ಕಲಿಗರ ದ್ರೋಹಿಗಳು ಯಾರೇ ಈ ರೀತಿ ಹಾರಿಕೆ ಸುದ್ದಿ ನಮ್ಮ ಮಠದ ಮೇಲೆ ಮಾಡುವಂಥದ್ದು, ಒಕ್ಕಲಿಗರ ಮೇಲೆ ಮಾಡುವಂಥವರು, ಅವರು ಸಮಾಜ ದ್ರೋಹಿಗಳು, ಸಮುದಾಯ ದ್ರೋಹಿಗಳು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನೋಡಿ, ನಾನು ಯಾಕೆ ಕಳೆದ 3-4 ದಿನದಿಂದ ಸುಮ್ಮನೆ ಇದ್ದೆ ಅಂತ ಹೇಳಿದರೆ, ನಾನೇನಾದ್ರು ಇವತ್ತು ಮಾತಾಡಿದರೆ ಟಿಕೆಟ್ ತಪ್ಪಿದ್ದಕ್ಕಾಗಿ ಸದಾನಂದ ಗೌಡರು ಇವತ್ತು ಮಾಧ್ಯಮಕ್ಕೆ ಬಂದರು ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾರೆ. ಅದಕ್ಕಾಗಿ ನಿಮ್ಮಿಂದ ನಾನು ಭಾರಿ ದೂರ ಇರುವಂಥದ್ದು. ಟಿಕೆಟ್ ತಪ್ಪಿದ ಮೇಲೆ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಹೊರತು, ನಾನು ಟಿಕೆಟ್ ತಪ್ಪಿದ ಮೇಲೆ ಯಾವುದೇ ಮಾಧ್ಯಮಗಳಿಗೆ ಮತ್ತೊಂದಕ್ಕೆ ನೀವೊಂದು ಪ್ರಶ್ನೆ ಕೇಳ್ತೀರಿ, ಉತ್ತರ ಕೊಡದಿರಲಿಕ್ಕೂ ಅಲ್ಲ, ಉತ್ತರ ಕೊಡಲಿಕ್ಕೂ ಅಲ್ಲ. ಕೊಟ್ಟರೆ ಅದನ್ನು ಇನ್ನೊಂದು ರೀತಿಯಲ್ಲಿ ನೋಡ್ತಾರೆ, ಕೊಡದಿದ್ದರೆ ಇನ್ನೊಂದು. ಆದರೆ ಈ ಇಶ್ಯೂ ಇದೆ ಅಲ್ಲ, ಇದು ನನ್ನ ಸಮುದಾಯದ ಇಶ್ಯೂ. 12 ಜಿಲ್ಲೆಗಳಲ್ಲಿ ಇವತ್ತು ಯಾವುದೇ ತೀರ್ಮಾನಗಳನ್ನು ಮಾಡಬಲ್ಲಂಥ ಶಕ್ತಿ ಇರುವಂಥ ಒಂದು ಸಮುದಾಯಕ್ಕೆ ಆಗ್ತಾ ಇರುವಂಥ ಅನ್ಯಾಯ. ಆದರೆ ಆ ಸಮುದಾಯದ ಒಬ್ಬ ವ್ಯಕ್ತಿಯಾಗಿ, ಆ ಸಮುದಾಯದಲ್ಲಿ ಹುಟ್ಟಿ, ಆ ಸಮುದಾಯದ ಒಂದು ಮಠ, ನನ್ನ ಆರಾಧ್ಯ ದೇವ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರು, ಅಂಥ ಮಠದ ಮೇಲೆ ದಿನನಿತ್ಯ ಬರುವಂಥ ಈ ರೀತಿಯ ಒಂದು ಚರ್ಚೆಗಳು ಏನೇ ನಡೀತಾ ಇದ್ದರೂ ಕೂಡ ಪರೋಕ್ಷವಾಗಿ ಎಲ್ಲೋ ಅವರಿಗೆ ಲಿಂಕ್ ಆಗ್ತಿದೆ. ಇದು ಈಗ ನೇರವಾಗಿ ಅವರೆಲ್ಲ ಇದು ಬೇರೆಯವರು ಮಾತಾಡಿಕೊಳ್ತಾರೆ ಅಂತ ಆದರೂ ಕೂಡ ಆ ಮಠ ಒಂದು ಶ್ರದ್ಧಾ ಕೇಂದ್ರ ಅಲ್ಲಿ ಲಿಂಕ್ ಆಗುವಂಥದ್ದು, ಅದು ನಮಗೆಲ್ಲ ನೋವು ಮಾಡ್ತಾಯಿದೆ. ನನ್ನಲ್ಲಿ 100 ಜನ ಮೊನ್ನೆಯಿಂದ ಈಚೆ ಫೋನ್ ಮಾಡ್ತಾರೆ, ಸದಾನಂದ ಗೌಡರು ನೀವು ಯಾಕೆ ಮಾತಾಡೋದಕ್ಕೆ ಕೂತಿದ್ದೀರಿ? ನೀವು ಮುಖ್ಯಮಂತ್ರಿ ಆಗಿದ್ದಾಗ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನೀವು ಒಕ್ಕಲಿಗ ಸಮಾಜದವರ ಸೇರಿಕೊಂಡು ಅವರ ಒಂದು ದೊಡ್ಡ ಕಾರ್ಯಕ್ರಮ, 5 ಲಕ್ಷ ಜನರು, ಅಂಥ ದೊಡ್ಡ ಒಂದು ಸ್ವಾಮೀಜಿಯವರ ಕಾರ್ಯಕ್ರಮವೇ ಆಗಿರಲಿಲ್ಲ ಬೆಂಗಳೂರಿನಲ್ಲಿ. ಅದನ್ನೆಲ್ಲ ಮಾಡಿದವರು ಇವತ್ತು ಮಠಕ್ಕೆ ಈ ರೀತಿಯಾದಾಗ ಸುಮ್ಮನಿದ್ದೀರಲ್ಲ. ನೀವು ಮುಖ್ಯಮಂತ್ರಿಯಿಂದ ಇಳಿದಾಗ ನಿಮ್ಮ ಪರವಾಗಿ ಒಬ್ಬ ಸಮುದಾಯದ ಹುಡುಗ ಯಾವುದೇ ತಪ್ಪು ಮಾಡದೆ ಅವನು ಮುಖ್ಯಮಂತ್ರಿಯಿಂದ ಇಳಿದಾಗ ಅದು ಸರಿಯಲ್ಲ ಅಂತ ಹೇಳುವಂಥ ಸಂದೇಶವನ್ನು ಕಳಿಸುವಂಥದ್ದನ್ನು ಆವತ್ತಿನ ನಂಜಾವಧೂತ ಸ್ವಾಮೀಜಿಯವರು ಮಾಡಿದರು. ಇಷ್ಟೆಲ್ಲ ಆದ ಮೇಲೆ ಕೂಡ ನೀವು ಇವತ್ತು ಎಲ್ಲಿಯೂ ಕಾಣೆಯಾಗಿದ್ದೀರಲ್ಲ ನಿಮ್ಮ ಸಮುದಾಯಕ್ಕೆ ಆದಾಗ ಅಂತ ಹೇಳುವಂಥ ಪ್ರಶ್ನೆ ಮಾಡಿದ್ದು ನನಗೆ ಮನಸ್ಸಿಗೆ ನೋವಾದ್ದಕ್ಕೆ ನಿಮ್ಮ ಮುಂದೆ ತೋಡಿಕೊಂಡಿದ್ದೀನಿ. ಸರ್, ಇದು ಸರಿಯಲ್ಲ. ನಾನು ಇದರ ಬಗ್ಗೆ ನಮ್ಮ ವರಿಷ್ಠರಲ್ಲಿ ಈಗಾಗಲೇ ವಿನಂತಿ ಮಾಡಿಕೊಂಡಿದ್ದೆ. ಕಣ್ಣೆದುರೇ ನಡೆಯುವಂಥದ್ದನ್ನು ಕೂಡ ಕಂಡು ಕಾಣದ ರೀತಿಯಲ್ಲಿ ನಾವು ಮಾಡೋದು ಪ್ರಾಮಾಣಿಕ ಕಾರ್ಯಕರ್ತರ ಮನಸ್ಸಿಗೆ ನೋವಾಗ್ತಾಯಿದೆ. ಅಧಿಕಾರಗಳು ಅವಕಾಶವನ್ನು ಕೊಟ್ಟಂಥವರು ಅವರು ಬೇರೆ ರೀತಿಯ ವರ್ತನೆಗಳನ್ನು ಮಾಡಿದರೆ ಯಾಕೆ ನೀವು ಸುಮ್ಮನಿದ್ದೀರಿ ಅಂತ ಹೇಳುವಂಥದ್ದನ್ನು ಕೂಡ ನಾನು ನನ್ನ ಹಿರಿಯರ ಜೊತೆ ಕೇಳಿದ್ದೀನಿ. ಆದರೆ ನನ್ನ ವ್ಯಾಪ್ತಿಯಲ್ಲಿ ಇಲ್ಲ, ಇದು ಬೇರೆಯವರ ಕೈಯಲ್ಲಿದೆ, ಅವರು ಅದನ್ನು ನೋಡಬೇಕಾಗಿದೆ. ಸರಿಯಲ್ಲ ಅಂತ ಹೇಳುವಂಥ ನನ್ನ ಮನಸ್ಸಲ್ಲಿದೆ. ಸರ್, ನನಗೆ ಈಶ್ವರಪ್ಪರ ಬಗ್ಗೆ ನಾನು ಈಶ್ವರಪ್ಪರಲ್ಲಿ ನೇರವಾಗಿ ಮಾತಾಡಿದ್ದೀನಿ. ಆ ದಿವಸ ಸಿ.ಟಿ. ರವಿಯವರು ಕೂಡ ಅಲ್ಲಿ ಬಂದಾಗ ನಾನು ಹೇಳಿದ್ದೆ, ನೋಡಿ ಇವತ್ತು ಪಕ್ಷದಲ್ಲಿ ಇರುವಂಥ ವಿದ್ಯಮಾನಗಳನ್ನು ಸ್ವಲ್ಪ ಸರಿದಾರಿಗೆ ತರಬೇಕು ಅಂತ ಹೇಳುವಂಥದ್ದು ನಿಮ್ಮ ಮನಸ್ಸಲ್ಲಿರುವಂಥ ಭಾವನೆ, ನಮ್ಮ ಮನಸ್ಸಿನಲ್ಲಿ ಕೂಡ ಅದೇ ಭಾವನೆ ಇದೆ. ಆದರೆ ಇವತ್ತಿನ ಚುನಾವಣೆ ಇದು ದೇಶ ಚುನಾವಣೆ, ಇದು ಮೋದಿ ಚುನಾವಣೆ. ಈ ದೇಶಕ್ಕೆ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಅಂಥ ಸಂದರ್ಭದಲ್ಲಿ ನಾವು ಇಡುವಂಥ ಪ್ರತಿ ಹೆಜ್ಜೆ ಕೂಡ
ಅದಕ್ಕೆ ಎಲ್ಲಿ ಕೂಡ ವ್ಯತ್ಯಾಸಗಳಾಗದ ರೀತಿಯಲ್ಲಿ ಜಾಗರೂಕತೆಯಿಂದ ಮನಸ್ಸಿಗೆ ನೋವಾದರೂ ತಡ್ಕೊಂಡು ಈ ಚುನಾವಣೆ ಮುಗಿಯುವವರೆಗೆ ಇರುವುದು ಸೂಕ್ತ ಅಂತ ಹೇಳುವಂಥ ವಿಚಾರವನ್ನು ಅವರಲ್ಲಿ ಉಲ್ಲೇಖ ಮಾಡಿದೆ. ಅದರ ನಂತರ ಅವರ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಆಮೇಲೆ ನಾನು ಅದರಲ್ಲಿ ಯಾಕೆಂತ ಹೇಳಿದರೆ, ನಾನು ಈ ಸರ್ತಿ ಅಭ್ಯರ್ಥಿಯೂ ಅಲ್ಲ, ನಾನು ಪಕ್ಷದ ಯಾವುದೇ ಜವಾಬ್ದಾರಿಯಲ್ಲಿಲ್ಲ, MP ಆಗಿ ಮಾತ್ರ ಇದ್ದೇನೆ. ಆದ ಕಾರಣ ಇಂಥ ವಿಚಾರದ ಬಗ್ಗೆ ಜಾಸ್ತಿ ಮಾತಾಡುವಂಥದ್ದು ನನ್ನ ವ್ಯಾಪ್ತಿಯಿಂದ ಹೊರಗಿಂದು ಅಂತ ಹೇಳುವಂಥ ಪರಿಜ್ಞಾನದಲ್ಲಿ ನಾನು ಮಾತಾಡ್ತೀನಿ. ಸರ್, ನಾನು ಇದನ್ನೇ ನಿಮ್ಮಲ್ಲಿ ಹೇಳಿದ್ದು. ಅದಕ್ಕಾಗಿಯೇ ನಾನು ಹೇಳಿದೆ, ಮೋದಿ ಚುನಾವಣೆವರೆಗೆ ನಾವೆಲ್ಲ ಸ್ವಲ್ಪ ತಡ್ಕೊಂಡು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡಿದ್ದೆ ಅಂತ ಅದನ್ನೇ ಹೇಳಿದ್ದು ನಾನು. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.